ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ವ್ಲಾಗ್. ದಿಸ್ ಮೈ ಫಸ್ಟ್ ವಿಡಿಯೋ. ಇದು ನನ್ನ ಮೊದಲನೇ ಯೂಟ್ಯೂಬ್ ವ್ಲಾಗ್. ಸೊ ಸಾರಿ, ತುಂಬ ಮಾಡಿದ್ದೀನಿ ಆ್ಯಕ್ಚುಲಿ, ತುಂಬ ವ್ಲಾಗ್ಗಳು ಮಾಡಿದ್ದೀನಿ, ರೆಕಾರ್ಡ್ ಮಾಡಿದ್ದೀನಿ, ಬಟ್ ಯಾವುದೂ ವೀಡಿಯೋಗಳು ಬಿಟ್ಟಿಲ್ಲ ಆ್ಯಕ್ಚುಲಿ. ಸೊ ಏನಕ್ಕೆ ಅಂದರೆ ಮಾಡಾದ್ಮೇಲೆ ನನಗೆ ನೋಡ್ಕೊಂಡಾದ್ಮೇಲೆ ಏನೋ ಸಮಥಿಂಗ್ ಲೈಕ್ ಇದನ್ನೆಲ್ಲ ಯಾರು ನೋಡ್ತಾರೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನನಗೇನೆ. ಸೊ ಅದಕ್ಕೋಸ್ಕರ ಯಾವುದೂ ವೀಡಿಯೋ ಪೋಸ್ಟ್ ಮಾಡಿಲ್ಲ. ಸೊ ಮೊದಲನೇ ವೀಡಿಯೋ ಪೋಸ್ಟ್ ಮಾಡ್ತಿದ್ದೀನಲ್ಲ, ಸೊ ಏನೇನೋ ಮಾಡಿ ಪೋಸ್ಟ್ ಮಾಡೋದು ಬೇಡ, ನಮ್ಮೂರ ಬಗ್ಗೆ ಒಂದು ವೀಡಿಯೋ ಮಾಡಿ ಪೋಸ್ಟ್ ಮಾಡೋಣ ಅಂತ ನನಗನ್ನಿಸ್ತು. ಸೊ ಅದಕ್ಕೆ ಇವತ್ತು ನಮ್ಮೂರಿನ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮ್ಮೂರು ಬಂದ್ಬಿಟ್ಟು ಕೃಷ್ಣರಾಜನಗರ, ಶಾರ್ಟಾಗಿ KR ನಗರ ಅಂತಲೇ ಕರೀತಾರೆ. ಸೊ ಇದು ಬಂದ್ಬಿಟ್ಟು ಮೈಸೂರು ಡಿಸ್ಟಿಕಲ್ಲಿ ಬರೋದು. ಮೈಸೂರಿಂದ ಅರೌಂಡ್ 45 ಕಿಲೋಮೀಟ್ರ್ ಆಗುತ್ತೆ. ಸೊ ಇದಕ್ಕೆ ಇದ್ರದ್ದೇ ಆದ ಒಂದು ಇತಿಹಾಸ ಅನ್ನೋದಿದೆ ಆ್ಯಕ್ಚುಲಿ. ಸೊ ಕೃಷ್ಣರಾಜನಗರ ಇದು ಬಂದ್ಬಿಟ್ಟು ಸ್ಥಾಪನೆ ಆಗಿದ್ದು 1930ರಲ್ಲಿ. ಸೊ ಇವಾಗ ನೀವೇನು ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು ಈ ಊರು ಬಂದ್ಬಿಟ್ಟು ಹಳೆ ಎಡ್ತಾರೆ ಅಂತಲೇ ಹೇಳ್ತಾರೆ. ಹಳೆ ಎಡ್ತಾರೆ ಇದು ಬಂದ್ಬಿಟ್ಟು ಕಾವೇರಿ ರಿವರ್ ಪಕ್ಕ ಇರೋದು. ಇದು ಮುಳುಗಡೆ ಆದಾಗ ಇಲ್ಲಿಂದ ಜನನೆಲ್ಲ ಶಿಫ್ಟ್ ಮಾಡಿ ಆವಾಗ ಸ್ಥಾಪನೆ ಮಾಡಿದ್ದೆ ನಮ್ಮ ಕೃಷ್ಣರಾಜನಗರ. ಸೊ KR ನಗರ ಬಂದ್ಬಿಟ್ಟು ಅರೌಂಡು 8.5 ಕಿಲೋಮೀಟರ್ಸ್ ರೇಡಿಯಸ್, ಸಿಟಿ ರೇಡಿಯಸ್ ಬಂದ್ಬಿಟ್ಟು 8.5 ಕಿಲೋಮೀಟರ್ಸ್ ಇದೆ. ಇನ್ನು ಹಳ್ಳಿ ಸೈಡೆಲ್ಲ ಹೋಗ್ತೀನಿ ಅಂದರೆ ಅರೌಂಡು ಒಂದು 400 ಕಿಲೋಮೀಟ್ರು, ಒಂದು 8 ಕಿಲೋಮೀಟ್ರು ಕಡಿಮೆ, 400 ಕಿಲೋಮೀಟ್ರಿಂದ 500 ಕಿಲೋಮೀಟ್ರ್ವರೆಗೂ ಅರೌಂಡು ಸುತ್ತಳತೆ ಇದೆ. ಸೊ ಇಲ್ಲಿನ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇಲ್ಲಿನ ಮೇಯ್ನ್ ಸೈಟ್ಸ್, ವಿಸಿಟಿಂಗ್ ಸೈಟ್ಸ್ ಅಂದರೆ ಟೂರಿಸಮ್ ಸ್ಪಾಟ್ಸ್ ಅಂತಲೇ ಹೇಳ್ಬೋದು. ಆ ಥರ ನೋಡೋಕ್ಕೆ ಹೋದರೆ ಇಲ್ಲಿ 2 ದೇವಸ್ಥಾನ ಇದೆ ಆ್ಯಕ್ಚುಲಿ. ಸೊ ಒಂದು ಬಂದ್ಬಿಟ್ಟು ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಈಗ ಏನು ನೋಡ್ತಿದ್ದೀರಾ, ಇದೇ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ. ಇದಕ್ಕೆ ತುಂಬ ಹಳೆ ದೇವಸ್ಥಾನ, ಒಂದು 1000 ವರ್ಷದ ಹಿಂದಿನ ದೇವಸ್ಥಾನ ಇದು. ಸೊ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ, ಇದನ್ನು ಕೃಷ್ಣರಾಜ ಒಡೆಯರವರು ಮಾಡಿರೋದು ಆ್ಯಕ್ಚುಲಿ. ಸೊ ಅಲ್ಲಿ ತುಂಬ ಜನ ಇದ್ದಾರೆ. ಈ ಕಡೆ ಬೇಡ, ಬೇರೆ ಕಡೆ ಹೋಗೋಣ. ಸೊ ಎಂಟ್ರೆನ್ಸು ಇದೇ ದೇವಸ್ಥಾನದ ಎಂಟ್ರೆನ್ಸ್ ಇದೆ, ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಲೆಫ್ಟ್ ಸೈಡು ನೀವು, ಅಲ್ಲೆಲ್ಲ ಹೊಳೆ ಇದೆ. ಸೊ ಈ ಹೊಳೆ ಫುಲ್ಲು ನೀರು ಜಾಸ್ತಿಯಾಗಿ ಮುಳುಗಡೆ ಆದಮೇಲೆ ಮಾಡಿದ್ದೆ ಕೃಷ್ಣರಾಜನಗರ. ಸೊ ನೋಡ್ತಾ ಇರ್ಬೋದು ಎಲ್ಲ ಹಸಿರಾಗಿದೆ ಫುಲ್ಲು, ಮಳೆ ಬಂದಿರೋದ್ರಿಂದ. ಸೊ ಇದು ಏನು ಮುಳುಗಡೆ ಆದಮೇಲೆ ಮಾಡಿದ್ದು ಕೃಷ್ಣರಾಜನಗರ, ಇದು ಬಂದ್ಬಿಟ್ಟು ಹಳೆ ಎಡ್ತಾರೆ ಅಂತಾರೆ. KR ನಗರನ ಬಂದ್ಬಿಟ್ಟು ಹೊಸ ಎಡ್ತಾರೆ ಅಂತಲೂ ಕರೀತಿದ್ರು, ಬಟ್ ಅದಕ್ಕೆ ನಾಮಕರಣ ಆಗಿದ್ದು ಕೃಷ್ಣರಾಜನಗರ ಅಂತ ಅಂದ್ಬಿಟ್ಟು. ಈ ಹೆಸರನ್ನ ಇಟ್ಟಿದ್ದು ಯಾರಪ್ಪ ಅಂದರೆ ಕೃಷ್ಣರಾಜ ಒಡೆಯರವರು. ಸೊ ಕೃಷ್ಣರಾಜ ಒಡೆಯರ್ 4 ಅವರು ಬಂದ್ಬಿಟ್ಟು ಇದನ್ನ KR ನಗರನ ಸ್ಥಾಪನೆ ಮಾಡಿದ್ದು 1930ರಲ್ಲಿ. ಸೊ ಇಲ್ಲಿನ ಟೂರಿಸ್ಟ್ ಅಟ್ರಾಕ್ಷನ್ ಅಂದರೆ ಇದೊಂದು ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ. ಅರ್ಕೇಶ್ವರ ಅಂದರೆ ಶಿವನ ದೇವಸ್ಥಾನ ಇದು ಬಂದ್ಬಿಟ್ಟು. ಸೊ ಇದೊಂದು ಬಿಟ್ಟರೆ ಇನ್ನೊಂದು ಚುಂಚನಕಟ್ಟೆ ಅಂತ ಇದೆ. ಆ ಚುಂಚನಕಟ್ಟೆ ಬಂದ್ಬಿಟ್ಟು ಇಲ್ಲಿಂದ ಅರೌಂಡ್ 13-14 ಕಿಲೋಮೀಟ್ರ್ ಆಗ್ಬೋದು. ಅದು ತುಂಬ ಒಳ್ಳೆ ದೇವಸ್ಥಾನ ಆ್ಯಕ್ಚುಲಿ, ಅದು ರಾಮನ ದೇವಸ್ಥಾನ. ಸೊ ಆ ರಾಮನ ದೇವಸ್ಥಾನಕ್ಕೂ ತುಂಬಾ ಹಳೆ ಇತಿಹಾಸ ಇದೆ, 1000 ವರ್ಷದ ಇತಿಹಾಸ ಇದೆ, ಸೀತಾ ಮಾತೆದು ಇತಿಹಾಸ ಇದೆ. ಅದರದ್ದು ಬೇಕಂದರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಈ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಅದನ್ನು. ಕೃಷ್ಣರಾಜನಗರ ಇದು ಏನಕ್ಕೆ ಫೇಮಸ್ ಅಂದರೆ ಭತ್ತದ ನಾಡು ಅಂತಲೇ ಕರೀತಾರೆ. ಏನಕ್ಕೆ ಅಂದರೆ ಇಲ್ಲಿ ಕಾವೇರಿ ರಿವರ್ ಇರೋದ್ರಿಂದ ನೀರು ಚೆನ್ನಾಗಿದೆ. ಸೊ ನೀರಿರೋದ್ರಿಂದ ಇಲ್ಲಿ ಮಣ್ಣಿನ ಫಲವತ್ತತೆ ಕೂಡ ಚೆನ್ನಾಗಿದೆ. ಸೊ ಭತ್ತ ಬೆಳೆಯೋಕ್ಕೆ ತುಂಬ ಸೂಕ್ತವಾದ ಜಾಗ ಇದು. ಭತ್ತಕ್ಕೆ ನಿಮ್ಗೆ ಗೊತ್ತಿರ್ಬೋದು, ತುಂಬಾ ನೀರು ಬೇಕು. ಸೊ ಹಾಗಾಗಿ ಇದು ಭತ್ತದ ನಾಡು ಅಂತಲೇ ಕರೀತಾರೆ. ಸೊ ನೀವು ಇಲ್ಲಿ ಸುತ್ತಮುತ್ತ ನೋಡ್ಬೋದು, ಎಲ್ಲೇ ನೋಡಿದ್ರು ಜಾಸ್ತಿ ಭತ್ತನೇ ಕಾಣಿಸುತ್ತೆ ಆ್ಯಕ್ಚುಲಿ. ಇದಕ್ಕಿಂತ ಮೇನ್ ರೋಡಲ್ಲಿ ನಂಗೆ ಹೋಗ್ತೀನಿ. ಮೇನ್ ರೋಡಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಸುತ್ತಮುತ್ತ ನೋಡ್ಬೋದು, ಬರೀ ಫುಲ್ ಭತ್ತನೇ ಕಾಣಿಸುತ್ತೆ ಆ್ಯಕ್ಚುಲಿ.
ಸೊ ಹಾಗಾಗಿ ಇದನ್ನು ಭತ್ತದ ನಾಡು ಅಂತಲೇ ಕರೀತಾರೆ. ಈಗ ನಾವೇನು ಹೋಗ್ತಿದ್ದೀವಿ, ಇದು ಬಂದ್ಬಿಟ್ಟು ಹಳೆ ಸೇತುವೆ. ಮುಂಚೆ ಹೊಸ ಸೇತುವೆ ಇರಲಿಲ್ಲ, ಈ ಹಳೆ ಸೇತುವೆ ಮೇಲೆ ಎಲ್ಲರೂ ಹೋಗಬೇಕಿತ್ತು. ಈ ಊರಿನ ಕನೆಕ್ಟಿವಿಟಿ ಬಂದ್ಬಿಟ್ಟು ತುಂಬ ಹಳ್ಳಿಗಳಿಗೆ ಕನೆಕ್ಟಿವಿಟಿ ಇದೆ. ಮತ್ತು ಸ್ಟ್ರೈಟ್ ಹೋದರೆ ಹಂಪಾಪುರ ಅಂತ ಒಂದು ಊರು ಬರುತ್ತೆ, ಅಲ್ಲಿಗೆ ಹೋಗುತ್ತೆ. ಅಲ್ಲಿಂದ ಸ್ಟ್ರೈಟ್ ಹೋದರೆ ಇದು ಹಾಸನಿಗೆ ಕನೆಕ್ಟ್ ಆಗುತ್ತೆ, ಹಾಸನ್ ಹೈವೇ ಕನೆಕ್ಟ್ ಆಗುತ್ತೆ. ಸೊ ಇದಿಷ್ಟು ಬಂದ್ಬಿಟ್ಟು ಟೂರಿಸ್ಟ್ ಅಟ್ರಾಕ್ಷನ್ಸ್ ಬಗ್ಗೆ. ಸೊ ಬನ್ನಿ ಇವಾಗ ಹೊಳೆನ ತೋರಿಸ್ತೀನಿ, ಯಾವ ರೀತಿ ಹೊಳೆ ಇದೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಏನು ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು ಹಳೆ ಬ್ರಿಡ್ಜ್ ಆ್ಯಕ್ಚುಲಿ. ಸೊ ಇವಾಗ ಹೊಸ ಬ್ರಿಡ್ಜ್ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಇದೆ, ಆ ಕಡೆ ನೋಡ್ತಾ ಇರ್ಬೋದು. ಸೊ ಲೆಫ್ಟ್ ಸೈಡ್ ನೋಡಿದ್ರೆ ನಿಮಗೆ 2 ಬ್ರಿಡ್ಜ್ ಕಾಣುತ್ತೆ. ಒಂದು ರೋಡ್ ಬ್ರಿಡ್ಜು, ಇನ್ನೊಂದು ಬಂದ್ಬಿಟ್ಟು ರೈಲ್ವೆ ಬ್ರಿಡ್ಜು. ಎಲ್ಲ ನೋಡ್ತಿರ್ಬೋದು. ಇದು ತುಂಬ ಚಿಕ್ಕ ಬ್ರಿಡ್ಜ್ ಆಗಿತ್ತು, ಹಾಗಾಗಿ ಇವಾಗ ದೊಡ್ಡ ಬ್ರಿಡ್ಜ್ ಮಾಡಿದ್ದಾರೆ ಆ ಕಡೆ. ಸೊ ಈ ಕಡೆಯಿಂದ ಹೋಗಿ ಆ ಕಡೆ ಬರೋಣ ಬನ್ನಿ. ಸೊ ಇಲ್ಲಿ ನಿಲ್ಲಿಸ್ಬಿಟ್ಟು ಒಂದು ವ್ಯೂ ತೋರಿಸ್ತೀನಿ ನಿಮಗೆ. ವ್ಯೂ ಅಂದರೆ ಮಾಮೂಲಿ ಇದೆ ವ್ಯೂ, ಮೋಸ್ಟ್ಲಿ ಗ್ಲಾಸ್ ಇರೋದ್ರಿಂದ ತುಂಬ ಕ್ಲೀನಾಗಿ ಕಾಣದೇ ಇರ್ಬೋದು. ಸೊ ಅದಕ್ಕೋಸ್ಕರ ನಿಲ್ಲಿಸ್ಬಿಟ್ಟು ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು ನೀವು, ಫುಲ್ಲು ಹಸಿರಾಗಿದೆ, ಎಲ್ಲ ಫುಲ್ ಭತ್ತನೇ. ಇದಕ್ಕೋಸ್ಕರ KR ನಗರನ ಭತ್ತದ ನಾಡು ಅಂತ ಹೇಳೋದು. ಒಳ್ಳೆ ಗಾಳಿ ಇದೆ. ಅಲ್ಲೇನು ನೋಡ್ತಿದ್ದೀರಾ ಅದೇ ಕಾವೇರಿ ರಿವರು. ಈ ಕೃಷ್ಣರಾಜನಗರದಿಂದ ಏನು ಹೋಗುತ್ತೆ ಕಾವೇರಿ ರಿವರು, ಇದು ಹೋಗ್ಬಿಟ್ಟು KRSಗೆ ಸೇರುತ್ತೆ. ಇವಾಗ ಹೊಸ ಬ್ರಿಡ್ಜ್ ತೋರಿಸ್ತೀನಿ. ಸೊ ಇವಾಗ ನಾವು ಈಗೇನು ಹೋಗ್ತೀವಿ, ಇದು ಬಂದ್ಬಿಟ್ಟು ಹೊಸ ಬ್ರಿಡ್ಜ್ ಆ್ಯಕ್ಚುಲಿ. ಇಲ್ಲಿಂದನೂ ಕೂಡ ದೇವಸ್ಥಾನ ಕಾಣಿಸುತ್ತೆ. ಸೊ ನೀವು ಯಾರಾದರೂ ಮೈಸೂರಿಂದ ಹಾಸನ್ನು ಏನಾದರೂ ಟ್ರಾವೆಲ್ ಮಾಡ್ತಿದ್ರೆ, ಅಥವಾ ಹಾಸನ್ ಟು ಮೈಸೂರಿನ ಟ್ರಾವೆಲ್ ಮಾಡ್ತಿದ್ರೆ, ಸೊ ಟ್ರೈನಲ್ಲಿ ಬಂದರೆ ಈ ವ್ಯೂ ಕಾಣಿಸುತ್ತೆ ನಿಮಗೆ. ಈ ಹೊಳೆ ಕೂಡ ಕಾಣಿಸುತ್ತೆ, ಈ ದೇವಸ್ಥಾನ ಕೂಡ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ವೆದರು, ಸಣ್ಣ ಇರೋದ್ರಿಂದ. ಸೊ ಇದೇ ಹೊಳೆ. ಸೊ ಇಲ್ಲಿ ಬೇಕಾದರೆ ನಿಲ್ಲಿಸಿ ಇಲ್ಲಿಂದ ನೀವು ಕೂಡ ನೋಡ್ಬೋದು ಆ್ಯಕ್ಚುಲಿ. ಬನ್ನಿ ಇದನ್ನು ಕೂಡ ತೋರಿಸ್ತೀನಿ ನಿಮಗೆ. ಟ್ರೈನ್ ಹೋಗ್ತಾ ಇದೆ ನೋಡಿ. ಇದೇ ಬಂದ್ಬಿಟ್ಟು ಹೊಳೆ ನೋಡಿ. ನಿಂತ್ಕೊಂಡು ನೀವು ನೋಡ್ಬೋದು. ಸೊ ನೀವು ಸಮ್ಮರಲ್ಲೆಲ್ಲ ಬಂದರೆ ಇದೆಲ್ಲ ಲೈಕ್ ಇದೆಲ್ಲ ಏನಿದೆ ಇದೆಲ್ಲ ಓಪನ್ ಇರುತ್ತೆ ಆ್ಯಕ್ಚುಲಿ. ಇಷ್ಟೊಂದೆಲ್ಲ ನೀರಿರಲ್ಲ. ನಾವು ಹೈಸ್ಕೂಲಲ್ಲೆಲ್ಲ ಇದ್ದಾಗ, PU ಇದ್ದಾಗ ಏನು ಮಾಡ್ತಿದ್ವಿ ಅಂದರೆ, ಈ ಬ್ರಿಡ್ಜಿಂದ ಆ ಕಡೆ ರೈಲ್ವೆ ಬ್ರಿಡ್ಜಿಗೆ ಸ್ವಿಮ್ ಮಾಡ್ಕೊಂಡು ಹೋಗ್ತಿದ್ವಿ. ಸೊ ಅವಾಗಂದರೆ ಇಷ್ಟೊಂದು ನೀರು ಇರ್ತಿರ್ಲಿಲ್ಲ, ನೀರು ಕಮ್ಮಿ ಇರ್ತಿತ್ತು. ಸೊ
ಸೊ ಇವಾಗ ಅಲ್ಲಿ ಏನು ಬ್ರಿಡ್ಜ್ ಮಾಡಿದ್ದಾರೆ ಅಲ್ಲಿ ಬಂದ್ಬಿಟ್ಟು ಶಿವನ ಸ್ಥಾಪನೆ ಮಾಡಬೇಕು ಅಂತ ಇದ್ದಾರೆ. ಅದು ಬಂದ್ಬಿಟ್ಟು ಆ ಕಡೆ ಇರೋದು ಬಂದ್ಬಿಟ್ಟು ರೈಲ್ವೆ ಬ್ರಿಡ್ಜು. ಬನ್ನಿ ಹೊರಡೋಣ. ವೆಲ್ಕಮ್ ಟು ಲ್ಯಾಂಡ್ ಆಫ್ ಪ್ಯಾಡಿ, ಕೃಷ್ಣರಾಜನಗರ. ತುಂಬ ಪೀಸ್ಫುಲ್ ಆ್ಯಕ್ಚುಲಿ ಕೆ ಆರ್ ನಗರ ಬಂದ್ಬಿಟ್ಟು. ನೀವು ಯಾವುದೇ ಏರಿಯಾಗೆ ಹೋಗಿ ಫುಲ್ ಪೀಸಾಗಿರುತ್ತೆ. ಸೊ ಇದು ಕಮರ್ಷಿಯಲಿ ಹೇಳಬೇಕಂದ್ರೆ ಅಷ್ಟೊಂದು ಡೆವಲಪ್ಮೆಂಟ್ ಆಗಿಲ್ಲ, ಬಟ್ ಲಿವಿಂಗಿಗೆ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ಎಷ್ಟೋ ಕಮರ್ಷಿಯಲಿ ಡೆವಲಪ್ಡ್ ಸಿಟೀಸ್ಗಿನ್ನ ಇಲ್ಲಿ ಲಿವಿಂಗಿಗೆ ತುಂಬಾ ಚೆನ್ನಾಗಿದೆ. ಯಾವುದಕ್ಕೆ ಕೊರತೆ ಇಲ್ಲ, ಪೀಸ್ಫುಲ್ ಆಗಿದೆ. ರೋಡ್ಸ್ ಕೂಡ ವೈಡ್ ಆಗಿದೆ. ನಿಮಗೆ ಗೊತ್ತು ಮೈಸೂರು ಅಂದರೆ ಎಲ್ರಿಗೂ ಫಸ್ಟ್ ತಲೆಗೆ ಬರೋದು ಪ್ಯಾಲೇಸು, ತುಂಬ ವೈಡ್ ರೋಡ್ಸು, ಚಾಮುಂಡಿ ಹಿಲ್ಲು ಅಂತ ಅಂದ್ಬಿಟ್ಟು. ಸೊ ಇಲ್ಲೂ ಕೂಡ ಹಾಗೆ ಇದೆ. ಸೊ ಎಲ್ಲ ತುಂಬ ದೊಡ್ಡ ದೊಡ್ಡ ವೈಡ್ ರೋಡ್ಸ್ ಇದೆ. ಸೊ ಲಿವಿಂಗಿಗೆ ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ ಹೇಳಬೇಕಂದ್ರೆ. ಸೊ ಈ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡ್ಬೋದು ನೀವು, ಆ ಕಡೆ ಈ ಕಡೆ ಲೆಫ್ಟು ರೈಟು ಎರಡು ಸೈಡು ಕೂಡ ಬಂದು ಫುಲ್ಲು ಪ್ಯಾಡಿನೇ ಹಾಕಿರೋದು. ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ಬಟ್ ಸುತ್ತ ಆ ಕಡೆ ಈ ಕಡೆ ಎರಡು ಸೈಡು ಕೂಡ ನೀವು ಸುತ್ತ ನೋಡಿದ್ರು ಫುಲ್ ಪ್ಯಾಡಿನೇ. ಬನ್ನಿ ಒಂದು ರೌಂಡ್ ಸಿಟಿ ತೋರಿಸ್ಕೊಂಡ್ಬರ್ತೀನಿ ಹೆಂಗಿದೆ ಅಂತ ಅಂದ್ಬಿಟ್ಟು. ತುಂಬ ದೊಡ್ಡ ಸಿಟಿ ಏನಲ್ಲ, ಬಟ್ ನಮಗೆ ದೊಡ್ಡದೆ. ಈ ರೈಟ್ ಸೈಡ್ ಏನು ನೋಡ್ತಿದ್ದಾರೆ ಅದು ಬಂದ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ಲು. ನಮಗೆಲ್ಲ ಹತ್ರನೇ ಬಸ್ ಸ್ಟ್ಯಾಂಡ್ ಆಗಿರಲಿ, ರೈಲ್ವೆ ಸ್ಟೇಷನ್ ಆಗಿರಲಿ, ಎಲ್ಲ ತುಂಬ ಕನ್ವೀನಿಯೆಂಟ್ ಆಗಿದೆ. ಅರೌಂಡ್ 2.5 ಕಿಲೋಮೀಟರ್ಸ್ ಒಳಗಡೆ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಎಲ್ಲ ಸಿಕ್ಬಿಡುತ್ತೆ. ಇದು ಪುರಸಭೆ ಸರ್ಕಲ್ಲು. ಸೊ ಆರೆಂಜ್ ಕಲರ್ ಬಿಲ್ಡಿಂಗ್ ಏನು ನೋಡ್ತಿದ್ರೆ ಅದು ಬಂದ್ಬಿಟ್ಟು ಪುರಸಭೆ ಆಫೀಸು. ಇದೆಲ್ಲ ಕಂಪ್ಲೀಟ್ ಸಿಟಿ. ಲೆಫ್ಟ್ ಸೈಡ್ ಹೋದರೆ ಬಜಾರ್ ರೋಡ್ ಅಂತ ಅಂದ್ಬಿಟ್ಟು. ಸೊ ಇದೇನು ನೋಡ್ತಿದ್ದೀರಾ ಇದು ಬಂದ್ಬಿಟ್ಟು ಗರುಡಗಂಬ ಸರ್ಕಲ್ಲು. ಬನ್ನಿ ನಿಮಗೆ ಇನ್ನೂ ಒಂದು ಸ್ಪಾಟ್ ತೋರಿಸ್ಬೇಕು. ನೋಡೋ ಅಂಥ ಸ್ಪಾಟ್ ಏನಲ್ಲ, ಬಟ್ ನನಗೆ ತುಂಬ ಹತ್ತಿರವಾದಂಥ ಸ್ಪಾಟು. ಆ ಸ್ಪಾಟ್ ಹೋಗೋದನ್ನ ನಿಲ್ಲಿಸಿ ನಾವು ತುಂಬ ವರ್ಷಗಳೇ ಆಯಿತು, ಬಟ್ ಸ್ಟಿಲ್ ಒಂಥರ ಮನಸ್ಸಿಗೆ ತುಂಬ ಹತ್ತಿರವಾಗಿರೋಂಥ ಸ್ಥಳ ಅದು. ಸೊ ನಾವು PU ಮುಗ್ದಾದ್ಮೇಲೆ ನಾವು ನಮ್ಮದೊಂದು ಫ್ರೆಂಡ್ಸ್ ಗ್ಯಾಂಗ್ ಇತ್ತು ಆ್ಯಕ್ಚುಲಿ, ಒಂದು 4-5 ಜನ ಇದ್ವಿ. ಸೊ ನಾವು ಯಾವಾಗಲೂ ಏನು ಮಾಡ್ತಿದ್ವಿ ಅಂದರೆ, ಸೊ ಸಂಜೆ ಆಗ್ತಿದ್ದಂಗೆ ಅಲ್ಲೋಗಿ ಕೂರ್ತಿದ್ವಿ ಆರಾಮಾಗಿ ಮಾತಾಡ್ತಾ. ನಾವು ಟ್ಯೂಷನ್ಗೆ ಬರ್ತಿದ್ದಿಲ್ಲ ಹೈಸ್ಕೂಲಲ್ಲಿ. ಒಂದು ವರ್ಷ ಇಲ್ಲಿಗೆ ಬಂದೆ, ಇನ್ನೂ ಒಂದು ವರ್ಷ ಇನ್ನೂ ಒಂದು ಕಡೆ ಹೋದೆ. ಸೊ ಈ ಸ್ಟ್ರೈಟ್ ಹೋದರೆ ಬಂದ್ಬಿಟ್ಟು ಇದು ಹುಣಸೂರ್ಗೆ ಹೋಗುತ್ತೆ. ಸೊ ಈ ವಿಡಿಯೋ ತುಂಬ ಲೆಂತಿ ಆಗ್ಬೋದು, ಸಾರಿ ಫಾರ್ ದ್ಯಾಟ್. ನನ್ನ ಫಸ್ಟ್ ವಿಡಿಯೋ ಬಂದ್ಬಿಟ್ಟು ಆದಷ್ಟು ಶಾರ್ಟ್ ಆಗಿರಲಿ ಅಂತ ಅಂದ್ಕೊಂಡಿದ್ದೆ, ಮತ್ತು 10 ನಿಮಿಷದೊಳಗಡೆ ಮುಗಿಸ್ಬಿಡೋಣ ಅಂತ. ನೋಡೋಣ. ಸೊ ಅಲ್ಲೇನು ಬೋರ್ಡ್ ಕಾಣ್ತಾ ಇದೆ ಅಂತ ಅಂದ್ಕೊತೀನಿ. ಸೊ ಅವಾಗೆಲ್ಲ ಈ ಮನೆಗಳೆಲ್ಲ ಇರಲಿಲ್ಲ ಆ್ಯಕ್ಚುಲಿ, ಇದೆಲ್ಲ ಫುಲ್ಲು ಬರೀ ಖಾಲಿ ಸೈಟ್ಗಳಷ್ಟೇ ಇದ್ದಿದ್ದು. ಈ ರೋಡಲ್ಲಿ ಬಂದು ನಾವು
ಇದೇ ಸ್ಪಾಟಲ್ಲಿ ಕೂರ್ತಿದ್ವಿ ಕಾರ್ನರಲ್ಲಿ. ಇಲ್ಲೇನು ಒಂದು ಸಿಮೆಂಟ್ದು ಇದಿದೆ, ಇಲ್ಲೇ ಕೂರ್ತಿದ್ವಿ ನಾವು ಅವಾಗ. ಇಲ್ಲೆಲ್ಲ ಬಂದು ಚಿಕನ್ ಎಲ್ಲ ಮಾಡಿಕೊಂಡು, ಚಿಕನ್ ತೊಗೊಂಬಂದು ಮಸಾಲೆ ಗಿಸಾಲೆ ಎಲ್ಲ ಹಾಕ್ಕೊಂಡು, ಅದನ್ನು ಸೌದೆಗಳೆಲ್ಲ ಹಾಕ್ಕೊಂಡು, ಅಲ್ಲೊಂದು ಮಿಲ್ಲಿದೆ ಆ್ಯಕ್ಚುಲಿ. ಆ ಮಿಲ್ಲಲ್ಲಿ ಸೌದೆಗಳು ಸಿಕ್ತಿತ್ತು, ಅದೆಲ್ಲ ತಗೊಂಡು ಬೇಯಿಸ್ಕೊಂಡು ತಿಂತಿದ್ವಿ. ಒಂಥರ ಮಜಾ ಇತ್ತು ಅವಾಗ. ಬಟ್ ಇವಾಗ ಯಾರೂ ಸಿಗಲ್ಲ, ಎಲ್ಲರೂ ಬೇರೆ ಬೇರೆ ಕಡೆ ಸ್ಪ್ಲಿಟ್ಟಾಗಿ ಹೋಗಿದ್ದಾರೆ, ಯಾರೂ ಕೂಡ ಸಿಗಲ್ಲ. ಬಟ್ ಆದರೂ ಊರಿಗೆ ಬಂದಾಗೆಲ್ಲ ಏನಂದರೆ ಅದೊಂದು ನೆನಪು. ಮೊದಲು ನನಗೆ ತಲೆಗೆ ಬಂದಿದ್ದು, ಸೊ ನಮ್ಮೂರದೇ ಒಂದು ವೀಡಿಯೋ ಮಾಡೋಣ ಅಂತ. ಸೊ ಅದಕ್ಕೋಸ್ಕರ ಇವತ್ತು ನಾನು ಕಂಪ್ಲೀಟಾಗಿ ನಮ್ಮೂರನ್ನ ಕಂಪ್ಲೀಟಾಗಲ್ಲ, ಲೈಕ್ ಏನೇನು ಮೇಯ್ನಾಗಿ ಇದೆ ಅದನ್ನು ತೋರಿಸಿದ್ದೀನಿ. ಸೊ ಇನ್ನೊಂದು ಚುಂಚನಕಟ್ಟೆ ಫಾಲ್ಸ್ ಅಂತ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅಲ್ಲಿ ಹೋಗಿ ನೋಡ್ಬೇಕು ಆ್ಯಕ್ಚುಲಿ ನೀವು. ಅಕಸ್ಮಾತ್ ಯಾರಾದರೂ ಸುತ್ತಮುತ್ತ ಇದ್ದರೆ, ಸುತ್ತಮುತ್ತ ಇರೋರೆಲ್ಲ ನೋಡಿರ್ತೀರ. ಅಕಸ್ಮಾತ್ ಹೊರಗಡೆಯಿಂದ ಯಾರಾದರೂ ಬಂದರೆ ಈ 2 ಸ್ಪಾಟ್ಸ್ನ ಮಿಸ್ ಮಾಡಿಬಿಡಿ. ಒಂದು ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ, ಇನ್ನೊಂದು ಚುಂಚನಕಟ್ಟೆ ಫಾಲ್ಸು. ಮತ್ತು ಊಟಕ್ಕೆ ಏನಾದರೂ ಹೋಗ್ಬೇಕಂದ್ರೆ ಹೇಳಿದ್ನಲ್ಲ, ಶ್ರೀ ಟಿಫಾನೀಸ್ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ದೋಸೆ ಮಾತ್ರ ತುಂಬ ಫೇಮಸ್ಸು. ಬೆಣ್ಣೆ ದೋಸೆ, ಬೆಣ್ಣೆ ಖಾಲಿ ದೋಸೆ, ಮಸಾಲೆ ದೋಸೆ, ಇದಿಷ್ಟು ಫೇಮಸ್ಸು. ಇಡ್ಲಿ ವಡೆ ಎಲ್ಲ ಪರವಾಗಿಲ್ಲ, ಬಟ್ ಮೇಯ್ನ್ ಫೇಮಸ್ ಆಗಿರೋದು ಈ 3 ತಿಂಡಿಗಳು. ಅದು ಬಿಟ್ಟರೆ ನಾನ್ ವೆಜ್ಗೆ ಯಾವುದು, ನಾನು ಊರಲ್ಲಿದ್ದಾಗ ಹೊರಗಡೆ ತಿನ್ನೋಕ್ಕೆ ಹೋಗಲ್ಲ, ಸೊ ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಇದಿಷ್ಟು ಇವತ್ತಿನ ವೀಡಿಯೋ. ಸೊ ಹೋಪ್ ಕೊನೆವರೆಗೂ ನೋಡ್ತಿದ್ದೀರಾ ಅಂದರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಒಂದು ಲೈಕ್ನ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸೊ ನಿಮಗೆ ಈ KR ನಗರದ ಸುತ್ತಮುತ್ತ ಯಾರಾದರೂ ಇದ್ದರೆ ಅಂಥವ್ರಿಗೆ ದಯವಿಟ್ಟು ಶೇರ್ ಮಾಡಿ. ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಸಿ ಯು, ಬಾಯ್.